ನಾನು ಅದೇ ಹೇಳಿದೆ ಅಸೆಂಬ್ಲಿಯಲ್ಲಿ, ರೇವಣ್ಣನ್ಗೆ 2 ದಿನಕ್ಕೆ ಎಲ್ಲ ಪಟ ಪಟ್ ಅಂತ ಹಿಡಿದು ತಗೊಂಡು ಜೈಲಿಗೆ ಬಿಟ್ಬಿಟ್ಟು ಬಂದ್ಬಿಟ್ರು. ಇಲ್ಲಿ 40 ದಿನ ಆದ್ರೂ ಏನು ಇಲ್ಲ. ಅದಕ್ಕೆ ಈ SSSIT ಐತಲ್ಲ, ಈ ಕಡತಗಳನ್ನೆಲ್ಲ ಮುಚ್ಚಿ ಅವ್ರ ಕಬೋರ್ಡ್ಗೆ ಹಾಕಿ, ನನಗೂ ಒಬ್ಬ ಅಧಿಕಾರಿ ಹೇಳಿದ್ರು, ಕಬೋರ್ಡ್ಗೆ ಹಾಕಿ ಬೀಗ ಹಾಕಿ ಮನೆಗೆ ಬಂದ್ಬಿಟ್ಟೆ ಸರ್ ಅಂತ. ಆ ಸ್ಥಿತಿ ಇವತ್ತು. ಈ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಅನ್ನೆಸೆಸರಿ ಆಗಿ ಕೇಂದ್ರ ಸರ್ಕಾರ, ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು, ಇನ್ಯಾರ ಹೆಸರಪ್ಪ, ಸಂತೋಷ್ ಅವರು, ಇನ್ಯಾರ ಹೆಸರು ಹೇಳವ್ರೆ, ಕುಮಾರಸ್ವಾಮಿ ಅವರ ಹೆಸರೆಲ್ಲ ಹೇಳವ್ರು ಪ್ರೆಸ್ ಮೀಟ್ ಅಲ್ಲಿ. ಇವ್ರ ಒತ್ತಡ, ಹಾಗೆ ಯಾವ ಒತ್ತಡನೂ ಇಲ್ಲ, ರಾಜ್ಯದ ಜನತಾ ಒತ್ತಡ ಇದು. ಆ ದಲಿತ ಸಮುದಾಯ ನಮ್ಗೆ ಹಣ ಬರುತ್ತೆ, ನಾವು ಉದ್ಯೋಗ ಮಾಡ್ಬೋದು, ನಮ್ಗೊಂದು ಅವಕಾಶ ಆಗುತ್ತೆ ಅಂತೇಳಿ ಕಾಯ್ದಂತ ಜನಗಳ ಪರವಾಗಿ ಬಿಜೆಪಿ ವಿಧಾನಸಭೆ ಒಳಗಡೆ, ವಿಧಾನಸಭೆ ಹೊರಗಡೆನು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರ ನೇತೃತ್ವದಲ್ಲೂ ಕೂಡ ನಾವು ಹೋರಾಟ, ಇಷ್ಟು ಹೋರಾಟ ಯಾವುದೇ ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಹೋರಾಟ ಯಾವುದೇ ಒಂದು ಸ್ಕ್ಯಾಂಡಲ್ ಬಗ್ಗೆ ಆಗಿಲ್ಲ. ಅಷ್ಟು ಹೋರಾಟ ಮಾಡಿದ್ದೀವಿ. ನಮ್ಮ ಉದ್ದೇಶ ಇರೋದು ಮುಖ್ಯಮಂತ್ರಿಗಳು ಹಿಂಗೆ ಕರ್ನಾಟಕ ತೋರಿಸ್ತಾ ಇದ್ದೀರಿ. ನಾವು ಕರ್ನಾಟಕದಲ್ಲಿ ಅವ್ಯವಹಾರ ನಡೆದಿದೆ ಅಂದ್ರೆ ಅವ್ರ ಕರ್ನಾಟಕ ಬಿಟ್ಬಿಟ್ಟು ಬಾಂಬೆಗೆ ಬಾ, ಡೆಲ್ಲಿಗೆ ಬಾ, ಕಲ್ಕಟ್ಟಾಗ್ ಬಾ, ಯಾಮಾರಿದ್ರೆ ಅಮೆರಿಕಾಗ್ ಬಾ, ಅದನ್ನ ಓದ್ತಾ ಇದ್ದಾರೆ. ನಾವು ತೆಗ್ದಿರೋದು ವಾಲ್ಮೀಕಿ ನಿಗಮದ ಹಗರಣ. ಅವರು ಇದಕ್ಕೆ ಹೋಗ್ತಾವ್ರೆ, ಏನೋ ಬೋವಿ ನಿಗಮ, ಇನ್ನೊಂದು ಯಾವುದೋ ದೇವರಾಜ ಅರಸ್ ನಿಗಮ. ಚರ್ಚೆ ಮಾಡ್ರಿ, ನಾವು ಬೇಡ ಅಂದ. ನಿಮ್ ಸರ್ಕಾರನೇ ಇತ್ತಲ್ಲ ಅವಾಗ, ಇದ್ರಲ್ಲ ವಿರೋಧ ಪಕ್ಷವಾಗಿ ಇದ್ರಲ್ಲ, 4 ವರ್ಷ ಇದ್ರಿ ವಿರೋಧ ಪಕ್ಷ. ಅವಾಗ ಯಾಕೆ ಚರ್ಚೆ ಮಾಡ್ಲಿಲ್ಲ? ಅವಾಗ ಯಾಕೆ ಬೀದಿಗೆ ಎಳಿಲಿಲ್ಲ? ಇದನ್ನೆಲ್ಲ ನಿಮ್ ಜನ ವಿರೋಧ ಪಕ್ಷದಲ್ಲಿ ಕೂತಿಸಿದ್ರಲ್ಲಪ್ಪ, ಅವಾಗ ಯಾಕೆ ಬೀದಿಗೆ ಎಳಿಲಿಲ್ಲ? ಇವೆಲ್ಲ ಚರ್ಚೆಗೆ ಯಾಕೆ ಮಾಡ್ಲಿಲ್ಲ? ಅವಾಗ ನಿಮ್ಗೆ ಜನ ವಿರೋಧ ಪಕ್ಷ ಕೊಟ್ಟಾಗ ಚರ್ಚೆ ಮಾಡ್ಲಿಲ್ಲ. ಈಗ ಎಲ್ಲ ಫಸ್ಟು ನಿಲುವಳಿ ಬಂದಿರುವಂತದ್ದು, ಇದ್ರ ಬಗ್ಗೆ ನಿಮ್ ನಿಲುವನ್ನ ನೀವು ಹೇಳ್ಬೇಕಾಗಿತ್ತು. ಅದು ಬಿಟ್ಟು ಎಲ್ಲಾ ಸುದ್ದಿ, ನಿರ್ಮಲಾ ಸೀತಾರಾಮನ್ ಹಿಡಿದು ಪ್ರಧಾನಮಂತ್ರಿ, ಎಲ್ಲ ಕೇಂದ್ರ ಸಚಿವರು ಅಲ್ಲಿವರೆಗೂ ಹೋಗಿದ್ದೀರಲ್ಲ, ಸುಳ್ಳು. ಈ ಹಗರಣವನ್ನ ಮುಚ್ಚಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವರು, ನಾನು ಬಹಳ ಕ್ಲೀನ್ ಅಂತ ಇದ್ರಲ್ಲ, ಮಾಡ್ತಾ ಇರೋದನ್ನ ನಾನು ಖಂಡಿಸ್ತೀನಿ. ಚರ್ಚೆಗೆ ನಾವು ಮಾಡಿದಂತ ದಾಖಲೆಗಳು, ನಾವು ಚರ್ಚೆಯನ್ನ ಅವರು ಅದನ್ನ ಬದಿಗಿಟ್ಬಿಟ್ಟು ಯಾರೋ ಅಧಿಕಾರಿಗಳು ಮಾಡಿದ್ದಾರೆ ಅಂತ ನೀವು ವಾದ ಮಾಡ್ಕೊಂಡ್ರೆ, ನೀವ್ ಹೇಳ್ದಂಗೆ ಏನ್ ಕತ್ತೆ ಕಾಯ್ತಾ ಇದ್ದೀರಾ? ಸರ್ಕಾರ ಹಂಗಾರೆ ಸತ್ತೋಗಿದೆಯಾ? ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಇಡ್ತಾ ಇಲ್ವಾ? ನೀವ್ ಹೇಳದ್ ನೋಡಿದ್ರೆ ನಮ್ಮ ಏನ್ ಮಾಡೋದು, ಯಾರು ಮಂತ್ರಿಗಳ ಮಾತು, ಮುಖ್ಯಮಂತ್ರಿಗಳ ಮಾತು ಅಧಿಕಾರಿಗಳು ಕೇಳ್ತಾ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಈಗ ನಿನ್ನೆ ಸಿದ್ದರಾಮಯ್ಯನವರೆಲ್ಲ ಪತ್ರಿಕಾ ಸಂದರ್ಶನ, ಎಲ್ಲ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಅಧಿಕಾರಿಯೂ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ ಕಂಟ್ರೋಲೇ ಹೊರಟೋಗ್ಬಿಟ್ಟಿದೆ, ಅವ್ರ ಪಾಡ್ ಅವ್ರು ಮಾಡ್ತಾ ಇದಾರೆ, ನಮ್ ಪಾಡ್ ಆ ಸ್ಥಿತಿಗೆ ಬಂದಿದ್ರಿ ಅನ್ನೋದು. ಅಂದ್ರೆ ರಾಜ್ಯದಲ್ಲಿ ಅಧಿಕಾರಿಗಳ ಆಡಳಿತ ನಡೀತಾ ಇದೆ ಅನ್ನೋದನ್ನ ಸಿದ್ದರಾಮಯ್ಯನವರು ಒಪ್ಕೊಂಡಂಗ ಆಗ್ತೈತಿದ್ರಿ, ಸ್ಪಷ್ಟವಾಗಿ ಒಪ್ಕೊಂಡಂಗ ಆಗ್ತೈತೆ. ಇದು ಒಳ್ಳೇದಲ್ಲ ರಾಜ್ಯಕ್ಕೆ, ಬೆಳವಣಿಗೆಗೆ. ಯಾರು ತಪ್ಪಿತಸ್ಥರು ಇದ್ದಾರೆ, ಈಗಾಗಲೇ ಅವರು ಬಂಧನದಲ್ಲಿದ್ದಾರೆ, ಕೂಡ್ಲೆ ಹಣ ವಾಪಸ್ ಪಡೆಯುವಂಥದ್ದು ಮತ್ತೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಬಿಜೆಪಿ ಆಗ್ರಹವನ್ನ ಮಾಡ್ತದೆ.